ದೇವಿಶನ ತಾಯಿಗೆ ಅಂದರೆ ಮದುವೆ ಆದದ್ದೆಲ್ಲ ಇಲ್ಲೇ ಕಾಪುಗೆ ಸಂಬಂಧಪಟ್ಟೆ. ಇವತ್ತು ದೇವಿಶನಿಂದಾಗಿ ಸೂರ್ಯಕುಮಾರ್ ಕಾಪುಗೆ ಬಂದರು. ಹಾಗಾದರೆ ದೇವಿಶನನ್ನು ಅವಳಿಗೆ ದೇವಿಶ ಅಂತೇಳಿ ಹೆಸರು ಹೇಗಿಟ್ಟಿದ್ದಾರೆ ಗೊತ್ತಿಲ್ಲ. ಅದು ಕಾಪು ನಮ್ಮನ ಇದು ಇರ್ಬೋದು, ಅನುಗ್ರಹ ಇರ್ಬೋದು. ಅವರ ಇಡೀ ಮನೆಯವರು, ತಂದೆ ತಾಯಿ ಮಾವಂದಿರು ಎಲ್ಲರೂ ಕಾಪು ನಮ್ಮನ ಪರಮ ಭಕ್ತರು. ಅದರಲ್ಲಿಯೂ ವಿಶೇಷವಾಗಿ ಅದ್ಭುತವಾದ ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಎಲ್ಲ ದೇವಿಶನ ಮಾವನವರು ನನ್ನನ್ನು ಮುಂದೆ ಇಟ್ಟು ಎಲ್ಲರೂ ನಾವು ಒಟ್ಟಾಗಿ ಇಂಥ ಬೃಹತ್ ದೇವಸ್ಥಾನ ಆಗ್ತಾಯಿದೆ. ಇಂಥ ಸುಸಂದರ್ಭದಲ್ಲಿ ಸೂರ್ಯಕುಮಾರ್ ಮತ್ತು ದೇವಿಶ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದವರಿಗೆ ನಾವು ಹೇಳಿದೆವು. ಅವರು ಹೀಗೆ 5 ವರ್ಷದ ಹಿಂದೆ ಮದುವೆ ಆದವರು ಈ ಊರಿಗೆ ಬಂದಿದ್ದರು. ಆಗ ನನಗೆ ಆವಾಗಲೇ ಅವಳು ಮಗುವಿಂದ ನಮ್ಗೆ ಗೊತ್ತಿದ್ದವರು ಸೂರ್ಯನನ್ನು ಕೂಡ ನಾವು ಕರೆದಿದ್ದೆವು. ಹಾಗಾಗಿ ಈ ದೇವಿಶನ ತಾಯಿಗೆ ಅಂದರೆ ಮದುವೆ ಆದದ್ದೆಲ್ಲ ಇಲ್ಲೇ ಕಾಪುಗೆ ಸಂಬಂಧಪಟ್ಟೆ. ಇವತ್ತು ದೇವಿಶನಿಂದಾಗಿ ಸೂರ್ಯಕುಮಾರ್ ಕಾಪುಗೆ ಬಂದರು. ಹಾಗಾದರೆ ದೇವಿಶನನ್ನು ಅವಳಿಗೆ ದೇವಿಶ ಅಂತೇಳಿ ಹೆಸರು ಹೇಗಿಟ್ಟಿದ್ದಾರೆ ಗೊತ್ತಿಲ್ಲ. ಅದು ಕಾಪು ನಮ್ಮನ ಇದು ಇರ್ಬೋದು, ಅನುಗ್ರಹ ಇರ್ಬೋದು. ಅವರ ಇಡೀ ಮನೆಯವರು, ತಂದೆ ತಾಯಿ ಮಾವಂದಿರು ಎಲ್ಲರೂ ಕಾಪು ನಮ್ಮನ ಪರಮ ಭಕ್ತರು. ಅದರಲ್ಲಿಯೂ ವಿಶೇಷವಾಗಿ ಅದ್ಭುತವಾದ ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಎಲ್ಲ ದೇವಿಶನ ಮಾವನವರು ನನ್ನನ್ನು ಮುಂದೆ ಇಟ್ಟು ಎಲ್ಲರೂ ನಾವು ಒಟ್ಟಾಗಿ ಇಂಥ ಬೃಹತ್ ದೇವಸ್ಥಾನ ಆಗ್ತಾಯಿದೆ. ಇಂಥ ಸುಸಂದರ್ಭದಲ್ಲಿ ಸೂರ್ಯಕುಮಾರ್ ಮತ್ತು ದೇವಿಶ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದವರಿಗೆ ನಾವು ಹೇಳಿದೆವು. ಅವರು ಹೀಗೆ 5 ವರ್ಷದ ಹಿಂದೆ ಮದುವೆ ಆದವರು ಈ ಊರಿಗೆ ಬಂದಿದ್ದರು. ಆಗ ನನಗೆ ಆವಾಗಲೇ ಅವಳು ಮಗುವಿಂದ ನಮ್ಗೆ ಗೊತ್ತಿದ್ದವರು ಸೂರ್ಯನನ್ನು ಕೂಡ ನಾವು ಕರೆದಿದ್ದೆವು. ಹಾಗಾಗಿ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.